ಶಿಕ್ಷಕ ಆಕಾಂಕ್ಷಿಗಳಿಗೆ ಮತ್ತೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ನೋಡಿ, ಸಿ ಇ ಟಿ ಎಕ್ಸಾಮಿನೇಷನ್ ತಡವಾದರೆ ಇನ್ನೂ ಕಾಲ್ ಫಾರ್ಮ್ ಕೂಡ ಆಗಿಲ್ಲ ಅಂತ ಹೇಳಿದರೆ ಸೆಪ್ಟೆಂಬರ್ನಲ್ಲಿ ಮತ್ತೊಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನೀವು ಕ್ಲಿಯರ್ ಮಾಡಿಕೊಂಡು ಮುಂದೆ ಅಕ್ಟೋಬರ್ ನವಂಬರ್ನಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ನೋಟಿಫಿಕೇಷನ್ ಆಗಿದ್ದೇ ಇದ್ದಲ್ಲಿ ಖಂಡಿತವಾಗಿ ನಿಮಗೂ ಕೂಡ ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಬನ್ನಿ, ಆಗಿದ್ದಲ್ಲಿ ಏನಿದೆ ಮಾಹಿತಿ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ಒಂದೇ ಒಂದು ಲೈಕ್ ಕೊಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಶಿಕ್ಷಕರ ನೇಮಕಾತಿ ಆಗಲಿ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಕುರಿತು ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಸಿ ಇ ಟಿಗಿಂತ ಮುಂಚೆ ಮತ್ತೊಂದು ಟಿ ಇ ಟಿ ಪರೀಕ್ಷೆ, ಇದು ಬಂದುಬಿಟ್ಟು ನೋಡಿ ಜೂನ್ 10 ಕೊನೆಯ ಡೇಟ್ ಆಗಿರುತ್ತೆ. ನಾವು ಮಾತಾಡ್ತಾ ಇರೋದು ಸೆಪ್ಟೆಂಬರ್ನಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ. ಇದು ಸೆಂಟ್ರಲ್ ಟಿ ಇ ಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸಿ ಟಿ ಇ ಟಿ ನಡೆಯಲಿದೆ. ಸೊ ನೀವು ಕರ್ನಾಟಕ ಟಿ ಇ ಟಿ ಏನಿದೆ ಕೆಟೆಟ್ ಕ್ಲಿಯರ್ ಆಗಿಲ್ಲ ಈ ವರ್ಷ, ನಿಮ್ಮದು ಸಿ ಇ ಟಿ ನೋಟಿಫಿಕೇಷನ್ ತಡವಾದರೆ ಖಂಡಿತವಾಗಿ ನಿಮಗೂ ಕೂಡ ಒಂದು ಚಾನ್ಸ್ ಸಿಗುತ್ತೆ ವೀಕ್ಷಕರೇ. ನೋಟಿಫಿಕೇಷನ್ ಅಕ್ಟೋಬರ್ ನವಂಬರ್ನಲ್ಲಿ ಆದರೆ ಸೊ ನಿಮ್ಮ ಸಿ ಟಿ ಇ ಟಿ ಸೆಪ್ಟೆಂಬರ್ನಲ್ಲಿ ಎಕ್ಸಾಮಿನೇಷನ್ ನಡೆಯಲಿದೆ. ಐ ಥಿಂಕ್ ಬಿಫೋರ್ ಸಿ ಇ ಟಿ ಸೆಪ್ಟೆಂಬರ್ನಲ್ಲಿ ಟಿ ಇ ಟಿ ಆಗಿ ನಿಮಗೆ ರಿಸಲ್ಟ್ ಬಂದರೆ ನೀವು ಕೂಡ ಎಲಿಜಿಬಲ್ ಆದರೆ ಜಿ ಪಿ ಟಿ ಮತ್ತು ಪಿ ಎಸ್ ಟಿ ಆರ್ಗೆ ಎಲಿಜಿಬಲ್ ಆಗ್ತೀರಾ ನೀವು. ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ. ನೋಟಿಫಿಕೇಷನ್ ಬರೋದು ಯಾವಾಗ ಯಾರಿಗೂ ಕೂಡ ಇನ್ನೂ ಐಡಿಯಾ ಇಲ್ಲ. ಮೇ ಬಿ ಆದಷ್ಟು ಬೇಗ ಬರಬಹುದು ಅನ್ನೋದ್ರ ಬಗ್ಗೆ ಒಂದು ಹೋಪ್ ಇಟ್ಕೊಂಡಿದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು. ಬಟ್ ಸಿ ಟಿ ಇ ಟಿಯನ್ನು ನೀವು ಅಪ್ಲೈ ಮಾಡಿ ಎಲಿಜಿಬಲ್ ಆಗಿ ಖಂಡಿತ ನೀವು ಕೂಡ ಅರ್ಹರಾಗ್ತೀರಾ ಶಿಕ್ಷಕರ ನೇಮಕಾತಿಯ ನೋಟಿಫಿಕೇಷನ್ ಅಪ್ಲೈ ಮಾಡೋಕ್ಕೆ. ಸೊ ಜೂನ್ 10 ಕೊನೆಯ ಡೇಟ್ ಆಗಿರುತ್ತೆ ಸೆಂಟ್ರಲ್ ಟಿ ಇ ಟಿ ಅಪ್ಲೈ ಮಾಡೋಕ್ಕೆ. ಸೊ ಸೆಪ್ಟೆಂಬರ್ನಲ್ಲಿ ಸಿ ಟೆಟ್ ಎಕ್ಸಾಮಿನೇಷನ್ ಇದೆ, ಅದೊಂದು ಕ್ಲಿಯರ್ ಮಾಡಿ ಎಲಿಜಿಬಲ್ ಆಗಿ ಮತ್ತೆ ನೀವು ಕೂಡ ನೇಮಕಾತಿಗೆ ನೋಟಿಫಿಕೇಷನ್ ಆದಮೇಲೆ ಎಲಿಜಿಬಲ್ ಆಗ್ಬೋದು. ಸೊ ಥ್ಯಾಂಕ್ ಯು ಫಾರ್